ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸೌನೆಯ ವಂದನೆಗಳ ಆತ್ಮೀಯರೇ ದಿನ ನಮಗೆ ಬಹಳ ಸಂತಸದ ದಿವಸ. ಯಾಕಪ್ಪ ಅಂದರೆ ನೋಡಿ, ನಾವು ಈ ಒಂದು ಸಾಯಸ್ಮೃತಿ ಅಂತಕ್ಕಂಥದ್ದು ಇದಕ್ಕಿದಂಗೆ ಪ್ರಾರಂಭ ಮಾಡಿದ್ವಿ. ಯಾಕಪ್ಪ ಅಂದರೆ ನಾವು ಬಹಳಷ್ಟು ಭವಿಷ್ಯಗಳು ನೋಡ್ತಾ ಇದ್ವಿ. ಆ ಭವಿಷ್ಯಗಳಾಗಿನಲ್ಲಿ ಜನಗಳಿಗೆ ಏನೋ ಸರಿಯಾದ ಮಾಹಿತಿ ಸಿಗದೇ ಇರತಕ್ಕಂಥದ್ದು, ಕೆಲವರು ಭಯ ಹುಡ್ಸ್ತಕ್ಕಂಥದ್ದು, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತಕ್ಕಂಥದ್ದು, ಹೆಚ್ಚಿನ ಉತ್ಪ್ರೇಕ್ಷೆ ಕೊಡ್ತಕ್ಕಂಥದ್ದು, ಇವೆಲ್ಲ ನೋಡಿ ಇಷ್ಟೆಲ್ಲ ನಾವು ಜ್ಯೋತಿಷದಲ್ಲಿರ್ತಕ್ಕಂಥ ನಾವು ಒಂದು ಚಾನಲ್ ಮಾಡೋಣ, ಜನಗಳಿಗೆ ಒಳ್ಳೆಯ ವಿಷಯ ತಿಳಿಸೋಣ, ಜನರನ್ನು ಭಯದಿಂದ ಹೊರಗೆ ತರೋಣ, ಕೆಲವು ಕಡೆ ಹೆಚ್ಚಿನ ಉತ್ಪ್ರೇಕ್ಷೆಗಳಿಗೆ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಸಾಯಸ್ಮೃತಿ ಅಂತಕ್ಕಂಥ ಒಂದು ಭವಿಷ್ಯ ಹಾಗೂ ಧಾರ್ಮಿಕ ವಿಷಯಗಳ ಬಗ್ಗೆ ಮತ್ತು ದೇವಾಲಯಗಳ ಬಗ್ಗೆ ಎಲ್ಲ ವಿಷಯಗಳು ತಿಳಿಸೋಣ ಅಂತೆಲ್ಲ ನಾವು ಒಂದು ಚಾನಲ್ ಓಪನ್ ಮಾಡಿದ್ವಿ. ಬಹಳ ಸಂತೋಷ ವಿಷಯ ಏನಪ್ಪ ಅಂದರೆ ಈ ದಿನಕ್ಕೆ 9ನೇ ತಿಂಗಳು ಮುಗಿದಿದೆ, ಮಾಸ ಆಗಿದೆ ನಮ್ಮ ಒಂದು ಚಾನಲ್ಗೆ. ನಮಗೆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಸಬ್ಸ್ಕ್ರಿಪ್ಷನ್ ಕೂಡ ಆಗಿದೆ. ಯಾಕಂದರೆ ನಾವು ಮೇಲೆ ಬಿದ್ದೋಗಲಿಲ್ಲ, ಬೇರೆ ಯಾವುದೇ ಇರೋದು ವಾಮ ಮಾರ್ಗಗಳು ಮಾಡಲಿಲ್ಲ, ಅವರೇ ಇಷ್ಟು ಬಂದು ಮಾಡಬೇಕು ಆ ರೀತಿ ಮಾಡಿದ್ವಿ. ನಮಗೆ ತೃಪ್ತಿಕರವಾಗಿ ಸಬ್ಸ್ಕ್ರಿಪ್ಷನ್ ಸಿಕ್ಕಿದೆ. ಜೊತೆಗೆ 50,000 ವೀಕ್ಷಣೆಗಳಾಗಿದೆ ಇವತ್ತಿಗೆ. ಇದು ಭಾಳ ಸಂತೋಷ ಸಂಗತಿ ವಿಷಯ ಆದಮೇಲೆ. ಅದರ ಜೊತೆಗೆ ಏನಪ್ಪ ಆಗಿದೆ ಅಂದರೆ ಈ ಚಾನಲ್ ಇವಾಗ ಬಹಳ ಪ್ರಖ್ಯಾತಿ ಆಗಿಬಿಟ್ಟಿದೆ. ದಿನಕ್ಕೆ 100-150 ಕರೆ ಬರ್ತದೆ. ಅದು ಹೆಂಗೆ ಇದು ಹೆಂಗೆ, ರಾಹು ಕಾಲ ತಿಳಿಸಿ, ಗುಳಿಕಾಲ ತಿಳಿಸಿ, ಇನ್ನೊಂದು ತಿಳಿಸಿ, ಮತ್ತೊಂದು ತಿಳಿಸಿ, ಈಗ ಮನೆಗಳು ಕಟ್ಬೋದು, ಎಲ್ಲ ಧಾರ್ಮಿಕ ವಿಚಾರಗಳು, ಪಂಚಾಂಗ ವಿಚಾರಗಳು ಬಹಳಷ್ಟು. ಒಂದು 100 ಕಾಲ ಆದರೂ ನಮಗೆ ಬರ್ತಾಯಿದೆ, ಒಂದು 50 ಮೆಸೇಜ್ ಬರ್ತಾಯಿದೆ. ಏನಪ್ಪ ಆಗಿದೆ ಅಂದರೆ ನಮಗಿವಾಗ ಈ ಸ್ಟುಡಿಯೋನ ದೊಡ್ಡದು ಮಾಡಬೇಕು ಮತ್ತು ಸಂಸ್ಥೆಯನ್ನು ದೊಡ್ಡದು ಮಾಡಬೇಕು. ಇದಕ್ಕೆ ಒಂದಿಬ್ಬರನ್ನ ಸೇರಿಸ್ಕೋಬೇಕು. ಯಾಕಂದರೆ ಒಬ್ಬರೇ ಮಾಡೋಕ್ಕಾಗ್ತಾ ಇರಲ್ಲ. ಯಾಕಂದರೆ ಹಳೆ ಪಂಚಾಂಗಗಳು ಬೇಕು. ಹಳೆ ಪಂಚಾಂಗಗಳಿದೆ ಅಂತ ಇಟ್ಕೊಳ್ಳಿ, ಅದು ನೋಡೋದಕ್ಕೆ ಬಹಳ ಟೈಮ್ ತೆಗೆದುಕೊಳ್ತದೆ. ಅದೆಲ್ಲನೂ ನಾವು ಕಂಪ್ಯೂಟರೈಸೇಷನ್ ಮಾಡಬೇಕು, ಬೇರೆ ಬೇರೆ ರೀತಿಯ ಸ್ಕ್ರೀನ್ಗಳು ಮಾಡಬೇಕು, ಲೈಟಿಂಗ್ ಮಾಡಬೇಕು, ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ನಾವು ಇಲ್ಲಿ ಸ್ಟುಡಿಯೋ ರೂಮ್ ಮಾಡಿ ಅದರಲ್ಲಿ ನಾವು ಒಳ್ಳೆಯ ಉತ್ತಮವಾದ ವಿಷಯಗಳು ನಿಮಗೆ ಕೊಡಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥ ಮೇಲೆ ಈ ವಿಷಯದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಖಗೋಳ ವಿಜ್ಞಾನದ ಹಿರಿಮೆಯನ್ನು ಕೂಡ ಪ್ರಪಂಚಕ್ಕೆ ಪಸರಿಸಬೇಕು ಅಂತಕ್ಕಂಥ ಒಂದು ನಮ್ಮ ಆಸೆ ಇದೆ. ಆದ್ಮೇಲೆ ಇದೆಲ್ಲ ಆದಾಗ ಇದಕ್ಕೆ ಬಹಳಷ್ಟು ಬಂಡವಾಳ ಬೇಕಾಗ್ತಕ್ಕಂಥದ್ದು. ಎಲ್ಲ ನಿಮಗಾಗಿ ಮಾಡ್ತಕ್ಕಂಥದ್ದೇ, ನಿಮಗಾಗಿ ನಮ್ಮ ಭವಿಷ್ಯ ಜ್ಞಾನನ, ಖಗೋಳ ಜ್ಞಾನನ, ವಿಜ್ಞಾನದ ಜ್ಞಾನನ ಹಂಚ್ತಕ್ಕಂಥದ್ದು, ನಿಮಗೆ ತಿಳಿದೇ ಇರ್ತಕ್ಕಂಥ ತಿಳಿಸ್ತದೆ, ಅನುಮಾನಗಳು ಪರಿಹಾರ ಮಾಡ್ತಕ್ಕಂಥದ್ದು ಉದ್ದೇಶ ಆಗಿರೋದು. ಎಲ್ಲ ನಿಮಗೆ ಆಗಿರೋದ್ರಿಂದ ಇದನ್ನ ಇನ್ನೂ ಉತ್ತಮವಾದ ರೀತಿಯಲ್ಲಿ ಮಾಡಿ, ನಮ್ಮಲ್ಲಿ ಪ್ರಶ್ನೆ ಕೊಡೋದ್ರ ತಕ್ಷಣ ಉತ್ತರ ಸಿಗಬೇಕು ಆ ರೀತಿ ಏರ್ಪಾಟ್ ಮಾಡಿ, ಅದಕ್ಕಾಗಿ ವ್ಯಕ್ತಿಯನ್ನು ಮಾಡಿ, ಅದಕ್ಕಾಗಿ ಬೇಕಾದ ಕಂಪ್ಯೂಟರ್ಸು ಪ್ರೋಗ್ರಾಮಿಂಗ್ಸ್ ಎಲ್ಲ ಮಾಡಬೇಕು ಅಂತ ನಾವು ಮಾಡಿದ್ದೀವಿ. ಇದಕ್ಕೆ ಬಹಳ ವೆಚ್ಚ ಆಗ್ತಕ್ಕಂಥದ್ದು. ಆತ್ಮೀಯರು, ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ಇದು ಆಗಿರೋದ್ರಿಂದ ತಾವೆಲ್ಲರೂ ನೀವು ಕಿಂಚಿತ್ ಕಿರುಕಾಣಿಕೆ ಏನಾದರೂ ಕೊಟ್ಟು ಈ ಒಂದು ಸಂಸ್ಥೆಯನ್ನು ಬೆಳೆಸಬೇಕು, ನಿಮಗಾಗಿರ್ತಕ್ಕಂಥ ಸಂಸ್ಥೆಯನ್ನು ಬೆಳೆಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ, ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆದ್ಮೇಲೆ ಈ ಒಂದು ವಿಷಯದ ಜೊತೆಯಲ್ಲಿ ಒಂದು ಸ್ಕ್ಯಾನರ್ ಹಾಕಿದ್ದೇವೆ, ಅದೇ ರೀತಿಯಲ್ಲಿ UPI ನಂಬರ್ ಹಾಕಿದ್ದೇವೆ. ಆತ್ಮೀಯರು, ತಮ್ಮ ಯಥಾಶಕ್ತಿ ಕಾಂಟ್ರಿಬ್ಯೂಷನನ್ನು ಕೊಟ್ಟರೆ ಇದನ್ನು ಇನ್ನೂ ಉತ್ತಮವಾಗಿ ಮಾಡಿ, ಇನ್ನೂ ಪ್ರಪಂಚಕ್ಕೆ ಇದು ಮಾರ್ಗದರ್ಶಕವಾಗೋ ರೀತಿಯಲ್ಲಿ ಮಾಡಬೇಕು ಸಾಯಸ್ಮೃತಿ ಒಂದು ಚಾನಲ್ನ ಅಂತ ನಮಗೆ ಆಸೆ ಇದೆ. ಆತ್ಮೀಯರು, ದಯವಿಟ್ಟು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ, ಇದು ಉತ್ತಮವಾದ ರೀತಿಯಲ್ಲಿ ಇನ್ನೂ ಬೆಳೆಯೋ ರೀತಿ ಸಹಾಯ ಮಾಡಿ, ಅದೇ ರೀತಿಯಲ್ಲಿ ಚಂದಾವನ್ನು ಕೊಟ್ಟು ಸಹಕರಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಮಲಜ್ಯೇಷ್ಠ ಮಾಸ, ಬಹಳ ಸಪ್ತಮಿ ದಿನ, ಭಾನುವಾರ, 7/6/2026. ಇನ್ನು ವಾರ ಬಂದು ಭಾನುವಾರ, ತಿಥಿ ಬಂದು ಸಪ್ತಮಿ, ರಾತ್ರಿ 5:50 ನಕ್ಷತ್ರ ಬಂದು ಶತಭಿಷ, ರಾತ್ರಿ 4:29 ಯೋಗ ಬಂದು ವಿದ್ರುತಿ, ಉಪರಿ ವಿಷ್ಕಂಭ, ಕರ್ಣ ಬಂದು ಭದ್ರೆ. ಇನ್ನು ರಾಹುಕಾಲ ಬಂದು 4:30-6, ಗುಳಿಕ ಕಾಲ ಬಂದು 3-4:30, ಅರ್ಧ ಪ್ರಹರಿ ಬಂದು 10:30-12, ಯಮಗಂಟ ಬಂದು 12-1:30, ಅಮೃತ ಗಡಿಗಳು 10:30-12. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ವೃತ, ತಿರುಗಾಟ, ಕಾರ್ಯವಿಘ್ನ, ಮಂದ ಪ್ರಗತಿ, ಹಣದ ಕಾಸಿನ ಕೊರತೆ, ನೀರಾವರಿ ಆಧಾರಿತ ರೈತರಿಗೆ ಕಾರ್ಯದಲ್ಲಿ ಸ್ವಲ್ಪ ಅಲ್ಪ ಪ್ರಗತಿ ಆಗ್ತಕ್ಕಂಥದ್ದು, ಈ ಜವಳಿ ಗಾರ್ಮೆಂಟ್ಸ್ ಮಾಡ್ತಕ್ಕಂಥ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸೂರ್ಯ ಭಗವಾನನನ್ನು ಪ್ರಾರ್ಥನೆ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಒಂದು ವೃಷಭ ರಾಶಿಗೆ ಬಂದಾಗ ಯತ್ನ ಕಾರ್ಯಗಳಲ್ಲಿ ಜಯ, ಮನೆಯಲ್ಲಿ ಹಾಗೂ ಹೊರಗಡೆ ಕಿರಿಕಿರಿ, ಎಲ್ಲಿ ನೋಡಿದ್ರೆ ಕಿರಿಕಿರಿ ವಾತಾವರಣ ಇರ್ತಕ್ಕಂಥದ್ದು. ಮಕ್ಕಳಿಂದ ಶುಭ ಸಲಹೆ, ಶಿಕ್ಷಕ ವೃತ್ತಿಯವರಿಗೆ ಕೆಲಸದ ಹೊರೆ.
ಇನ್ನು ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾರ್ತಕ್ಕಂಥವುಗಳ ವ್ಯಾಪಾರ, ನವಗ್ರಹ ಸೂಕ್ತ ಪಠಿಸಿ 7 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಮಂದಚೇಷ್ಟೆಯಿಂದ ಕಾರ್ಯನಿಧಾನ, ವೃತ್ತ ತಿರುಗಾಟ, ಬಂಧು ವಿರೋಧ, ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ ಸುದ್ದಿ. ಅದೇ ರೀತಿಯಲ್ಲಿ ಕೃಷಿ ಸಲಕರಣೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಗೊಬ್ಬರಗಳು ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಇವತ್ತು. ನೀವು ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು 10 ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ವೃಥಾ ತಿರುಗಾಟ, ಕಾರ್ಯವಿಘ್ನ, ಹಣದ ಕೊರತೆ, ಮಕ್ಕಳಿಂದ ಶುಭ ಸುದ್ದಿ. ಈ ಪತ್ರಗಾರರು, ಜೆರಾಕ್ಸ್ ಅಂಗಡಿಗಳವರು, ಬ್ರೂಸಿಂಗ್ ಅವ್ರಿಗೆ ಸ್ವಲ್ಪ ಮುಂದಿನ ನಾಳೆ ದಿನಕ್ಕೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ದನಕರು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ದಲ್ಲಾಳಿಗಳಿಗೆ ಇವತ್ತು ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಸೂರ್ಯ ಅಷ್ಟೋತ್ತರ ನಾಮವನ್ನು ಪಠಿಸಿ ಬೆಳಗ್ಗೆ ಎದ್ದರೆ ಕೇಳಿ 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಮಂದಚೇಷ್ಟೆ, ವೃಥಾ ತಿರುಗಾಟ, ಬಂಧು ವಿರೋಧ, ಕಾರ್ಯ ಸಫಲತೆ, ಸಮಾಧಾನಕರವಾಗಿರ್ತಕ್ಕಂಥ ವಿಷಯಗಳು ಕೇಳ್ತಕ್ಕಂಥದ್ದು. ಈ ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಕ್ರಿಮಿಕೀಟಗಳನ್ನ ನಾಶ ಮಾಡ್ತಕ್ಕಂಥ ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ, ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ದಿನ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಆದಿತ್ಯ ಹೃದಯವನ್ನು ಪಠಿಸಿ ಅಥವಾ ಕೇಳಿರಿ 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಸಾಮಾನ್ಯವಾಗಿರ್ತಕ್ಕಂಥ ಫಲಗಳು ಎಂದಿನಂತೆ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಕ್ಕಂಥದ್ದು. ರೈತರಿಗೆ, ಕೃಷಿಕರಿಗೆ ಬಹಳ ಒಳ್ಳೆಯ ದಿನ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಎಲ್ಲ ನೌಕರರಿಗೂ ಶುಭ. ಏನೋ ಈ ರಸಗೊಬ್ಬರ ಮಾಡ್ತಕ್ಕಂಥವ್ರು, ಜೈವಿಕ ಗೊಬ್ಬರ ಮಾಡ್ತಕ್ಕಂಥವ್ರು ಒಳ್ಳೆ ಲಾಭವನ್ನು ಪಡೀತಾರೆ. ಸೂರ್ಯ ನಮಸ್ಕಾರ ಮಾಡಿ 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವೃಥಾ ತಿರುಗಾಟ, ಹಣಕಾಸಿನ ಕೊರತೆ ಮತ್ತು ಮಕ್ಕಳಿಂದ ಶುಭ ಸುದ್ದಿ. ಅದೇ ರೀತಿಯಲ್ಲಿ ಈ ಫಾರ್ಮಿಂಗ್ ಮಾಡ್ತಕ್ಕಂಥವ್ರು, ಈ ಕಾಫಿ ಪ್ಲಾಂಟರ್ಸು, ಟೀ ಪ್ಲಾಂಟರ್ಸು, ಈ ಯಾವುದು ಏಲಕ್ಕಿ ಅಂತ ಬೆಳೀತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇರ್ಬೋದು. ಹನುಮಾನ್ ಚಾಲೀಸವನ್ನು ಪಡಿಸಿ 3 ಅದೃಷ್ಟ ಸಂಖ್ಯೆ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ವೃಶ್ಚಿಕ ರಾಶಿಗೆ ಬಂದಾಗ ಏನೋ ಗುರುವಿನ ಚಲನೆಯಿಂದ ಶುಭ ಮತ್ತು ಸ್ವಸ್ತಿ, ಎಲ್ಲ ಒಳ್ಳೆಯ ಕೆಲಸಗಳಿಗೆ ಇವಾಗ ಸ್ವಸ್ತಿ ಇರತಕ್ಕಂಥ ಸಮಯ ಬಂದಿರತಕ್ಕಂಥದ್ದು. ಮುಂದುವರಿಕೆಯಲ್ಲಿ ಬಹಳ ಪ್ರಗತಿ ಇರತಕ್ಕಂಥದ್ದು. ಎಲ್ಲ ಕ್ಷೇತ್ರದಲ್ಲಿ ಇವತ್ತು ವೃಶ್ಚಿಕ ರಾಶಿಯವರಿಗೆ ಪ್ರಗತಿ ಇದೆ. ಯಾರು ರೇಷ್ಮೆ ಅಣಬೆ ಬೆಳೀತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಈ ಪುಸ್ತಕಗಳು, ಪೆನ್ನುಗಳು, ಸ್ಟೇಷನರಿ ಮಾಡ್ತಾರಲ್ಲ, ಬ್ಯಾಗ್ಗಳಿವೆಲ್ಲನೋ ಅವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಮಹಾಗಣಪತಿಯನ್ನು ಸ್ಮರಣೆ ಮಾಡಿ 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದುವರೆದಂಗೆ ಧನುಸ್ ರಾಶಿಗೆ ಮಿಶ್ರ ಫಲಗಳು 50-50 ಎಲ್ಲನೋ. ಹಣಕಾಸಿನ ಕೊರತೆ, ಮಕ್ಕಳಿಂದ ಶುಭ ಸುದ್ದಿ. ನೀವು ಯಾರು ಬಿತ್ತನೆ ಬೀಜ ಮಾಡ್ತಾರೆ ಅವರಿಗೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯ ನಮಸ್ಕಾರವನ್ನು ಮಾಡಿ 2 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕಾರ್ಯಪ್ರಗತಿ, ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಶುಭ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ. ಹೊರದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿ. ನೀವು ಸಾಯೀಶ್ವರ ಆಜ್ಞೆ ಸತ್ಯದಾವಾಗ ತನ್ನ ಸರ್ವ ಪ್ರಚೋದಯಾತ ಅಂತ ಹೇಳಿ ಸತ್ಯಸಾಯಿ ಬಾಬಾ ಅವ್ರನ್ನ ಧ್ಯಾನ ಮಾಡಿ. ಯಾರು ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ತೊಡಗಿರ್ತಾರೆ ಅವರಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದು ಇವತ್ತು. ಗಣಪತಿಯ ಧ್ಯಾನ ಮಾಡಿ 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಅದು ಕುಂಭರಾಶಿಗೆ ಬಂದಾಗ ಉತ್ತಮ ಹಣದ ಒಳಹರಿವು, ಕಾರ್ಯ ಸಫಲತೆ, ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇವತ್ತು. ಈ ಕೋಳಿ ಫಾರ್ಮ್ಗಳು ಯಾರು ಇಟ್ಟಿರ್ತಾರೆ, ಕುರಿಗಳನ್ನ ಸಾಮೂಹಿಕವಾಗಿ ಮನೆಗಳಲ್ಲಿ ಫಾರ್ಮ್ಗಳಲ್ಲಿ ಮೇಯಿಸ್ತಾರೆ, ಕುರಿ ಮೇಕೆ, ಅವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದೇ ಇವತ್ತು. ಪುಸ್ತಕ, ಪೆನ್ನು ಮತ್ತು ಬ್ಯಾಗ್ಗಳು ಮಾಡ್ತಕ್ಕಂಥ ಅಂಗಡಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನವಗ್ರಹ ಧ್ಯಾನ ಮಾಡಿ 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕಡೆಯದಾಗಿ ಮೀನರಾಶಿಗೆ ಬಂದಾಗ ನೋಡಿ ವೃಥಾ ತಿರುಗಾಟ, ಕಾರ್ಯವಿಘ್ನ, ಬರಬೇಕಾಗಿರ್ತಕ್ಕಂಥ ಯಾವುದೇ ವಸ್ತುಗಳು ಬರೋದಿಲ್ಲ ಇವತ್ತು. ಆದರೆ ಮಕ್ಕಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು, ಬಂಧುಗಳ ಸಹಾಯ ಬರ್ತಕ್ಕಂಥದ್ದು. ಯಾರು ಪುರೋಹಿತಿಕೆ ಮಾಡ್ತಾರೆ, ಅರ್ಚಕ ವರ್ಗದಲ್ಲಿರ್ತಾರೆ, ಯಾರು ಕ್ಯಾಟ್ರಿಂಗ್ಗಳು ಮಾಡ್ತಾರೆ, ಇವರಿಗೆಲ್ರಿಗೂ ಸಹ ಇದನ್ನು ಒಳ್ಳೆಯ ಆರ್ಡರ್ಗಳು ಬುಕ್ ಆಗ್ತಕ್ಕಂಥದ್ದು ಫ್ಯೂಚರ್ಗೆ. ಅದೇ ರೀತಿಯಲ್ಲಿ ಈ ದನಕರುಗಳ ವ್ಯಾಪಾರ ಮಾಡ್ತಕ್ಕಂಥ ದಲ್ಲಾಳಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು, ಇವತ್ತು ಲಾಭ ಬರ್ತಕ್ಕಂಥದ್ದು. ಏನೋ ನೀವು ಸೂರ್ಯ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿರಿ. 5 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು 12 ರಾಶಿಗಳ ಇಂದಿನ
ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಆ ಸೂರ್ಯ ಭಗವಾನನ ದಯದಿಂದ ನಿಮಗೆಲ್ರಿಗೂ ಶುಭವಾಗಲಿ, ನಿಮ್ಮ ಜೀವನದಲ್ಲಿ ಬೆಳಕು ಮೂಡಲಿ ಅಂತೇಳಿ ಸೂರ್ಯ ಭಗವಾನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇರುತ್ತಾರೆ. ತಾವೆಲ್ಲರೂ ನಮ್ಮ ಕಾರ್ಯಕ್ರಮ ನೋಡ್ತಕ್ಕಂಥವ್ರು ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಹಾಗೆ ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.